ಗಗನಯಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಂತರಿಕ್ಷದಲ್ಲಿ ಇತಿಹಾಸ ಬರೀಲಿಕ್ಕೆ ಭಾರತ ಮತ್ತೊಂದು ಹೆಜ್ಜೆ ಇಡ್ತಾ ಇದೆ. ಅದಕ್ಕಾಗಿ ಸಂಪೂರ್ಣ ಸಜ್ಜಾಗಿದೆ. ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಉಡಾವಣೆ ಆಗುತ್ತೆ. ಫಾಲ್ಕನ್ 9 ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ಉಡಾವಣೆ ಆಗುತ್ತೆ. ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಈ ಉಡಾವಣೆ ಆಗುತ್ತೆ. ಜೂನ್ 26ರಂದು ಸಂಜೆ 4:30ಕ್ಕೆ ISSನಲ್ಲಿ ಡಾಕಿಂಗ್ ಆಗುತ್ತೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ತಲುಪಿರುವಂಥ ನಾಲ್ವರು 14 ದಿನಗಳಲ್ಲಿ 60 ಪ್ರಯೋಗವನ್ನು ಈ ಗಗನಯಾನಿಗಳು ಮಾಡ್ತಾ ಇದ್ದಾರೆ. ಅಮೆರಿಕದ ಆಕ್ಸಿಯೋಮ್ 4 ಯೋಜನೆಯಡಿ ಬಾಹ್ಯಾಕಾಶ ಯಾನ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಖಗೋಳ ಸಂಶೋಧನಾ ಕ್ಷೇತ್ರದಲ್ಲಿ ಅತಿದೊಡ್ಡ ಮೈಲಿಗಲ್ಲಾಗಿ ನಿಲ್ಲುತ್ತೆ. ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಹೆಜ್ಜೆ ಆಗುತ್ತೆ. ಇತಿಹಾಸವನ್ನು ಬರೀಲಿಕ್ಕೆ ಭಾರತದ ಗಗನಯಾನಿಗಳು ಕೂಡ ಮುಂದಾಗಿದ್ದಾರೆ. ಭಾರತೀಯ ಶುಭಾಂಶು ಇವತ್ತು ಗಗನಯಾನವನ್ನು ಮಾಡ್ತಾ ಇದ್ದಾರೆ. 14 ದಿನಗಳ ಕಾಲ ಅನೇಕ ಪ್ರಯೋಗಗಳಿಗೆ ಅವರು ಒಳಗೊಳ್ಳಲಿದ್ದಾರೆ. ಇವತ್ತು ಬಾಹ್ಯಾಕಾಶಕ್ಕೆ ಭಾರತೀಯ ಶುಭಾಂಶು ಶುಕ್ಲಾ ಹಾರ್ತಾ ಇದ್ದಾರೆ. ಮಧ್ಯಾಹ್ನ 12:01ಕ್ಕೆ ಆಗುತ್ತೆ. ಹಲವು ಬಾರಿ ಮುಂದೂಡಿಕೆ ಬಳಿಕ ನೌಕೆ ಉಡಾವಣೆ ಆಗ್ತಾ ಇದೆ. 4 ಗಗನಯಾನಿಗಳನ್ನು ಹೊತ್ತು ನೌಕೆ ಉಡಾವಣೆ ಆಗುತ್ತೆ. ಸುದೀರ್ಘ 28 ಗಂಟೆಗಳ ಪ್ರಯಾಣದ ಬಳಿಕ ISS ಅನ್ನು ತಲುಪುತ್ತೆ ನೌಕೆ. ಗುರುವಾರ ಸಂಜೆ 4:30ಕ್ಕೆ ಬಾಹ್ಯಾಕಾಶ ಕೇಂದ್ರವನ್ನು ತಲುಪುತ್ತೆ ಆ ನೌಕೆ. ಭಾರತೀಯ ಶುಭಾಂಶು ಶುಕ್ಲಾ, ಅಮೆರಿಕದ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಸ್ಲಾವೋಸ್ ವಿನ್ಯೂಕಿ, ಹಂಗೇರಿಯ ಟಿಬೋರ್ ಕಾಪು ಇಷ್ಟು ಜನ ಈ ಗಗನಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. जो है वो अंतरिक्ष में जाने की जो है डेट है क्लियर है और कल उनका जो है इंडियन समय के हिसाब से 12 बजे करीब जो है उनका मिशन जो है लॉन्च होगा और हम लोग जो है उस मिशन को जो है देखने के लिए बेताब हैं और बहुत खुशी है. बच्चे का जो है मिशन पूरा हो रहा, हम लोगों को बहुत अच्छा लगता है और दुआएं हैं, ईश्वर से प्रार्थना भी है कि उसका मिशन अच्छी तरह पूरा हो. इसके लिए हम सभी लोग परिवार के जितने भी सदस्य जितने हैं सब उसको आशीर्वाद देते हैं. सर, सभी लोग इस बात की एक बधाई भी दे रहे हैं, लेकिन अगर जिस तरीके से बात की जाए, लगातार आपसे बात भी हुई होगी, कई बार मिशन कैंसिल हुआ, अब कल की डेट फाइनल हुई है, तो आखिरी बार आप लोगों की बात उनसे कब हुई है? बात आज ही हुई थी, बात आज हो गई थी क्योंकि मिशन अब कल ही है तो बात आज हुई थी और ठीक है, मिशन के लिए बिल्कुल तैयार हैं. बिल्कुल तैयारी उनकी हो गई है और बिल्कुल फाइनल है मामला. जो है ईश्वर चाहेगा तो मिशन अच्छी तरह जो है पूरी तरह सक्सेस होगा. सब कुछ